ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಯಾರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತು. ನಿಮ್ಮ ಭೂಮಿ, ನಿನ್ನ ಜೊತೆ ನನ್ನ ಕಥೆಯ ಭೂಮಿ. ಇವತ್ತೇನ್ ಸ್ಪೆಷಲ್ ಅಂದ್ರೆ ರಕ್ಷಾ ಬಂಧನ್. ರಕ್ಷಾ ಬಂಧನ್ ದಿವಸ ನಾನು ಒಬ್ಳೆ ಬಂದ್ರೆ ಚೆನ್ನಾಗಿರುತ್ತಾ? ನನ್ನ ಅಕ್ಕ ಬುಕ್ಕ ಇಬ್ರು ಇದ್ದಾರೆ, ನನ್ನ ಅಣ್ಣ ತಮ್ಮ ಇಬ್ರು ಇದ್ದಾರೆ. ಫಸ್ಟ್ ನನ್ನ ಅಣ್ಣ ನೂತನ್ ಗೌಡ ಅಂತ, ಈಸ್ ಅ ಸಿವಿಲ್ ಇಂಜಿನಿಯರ್. ನಮಸ್ಕಾರ. ಫಸ್ಟ್ ಟೈಮ್ ನಮ್ಮ ಅಣ್ಣ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ. ಫುಲ್ ನಾಚಿಕೆ ಮುಜುಗರ ಎಲ್ಲಾನು ಜಾಸ್ತಿ ಇದೆ. ಅಣ್ಣ ಹ್ಯಾಪಿ ರಕ್ಷಾ ಬಂಧನ್. ಥ್ಯಾಂಕ್ ಯು ಅಂತೆ. ಎಸ್, ರಕ್ಷಾ ಬಂಧನ್ ಅಂತ ಅಂದ್ರೆ ಎಂಡ್ ಆಫ್ ದ ಡೇ ಅದು ಅಣ್ಣ ತಂಗಿ ಅಕ್ಕ ತಮ್ಮ ಒಂದು ಬ್ಯೂಟಿಫುಲ್ ಡೇನ ನಾವು ನೆನ್ಪಿಸ್ಕೊಂಡು, ಅಂಡ್ ತಂಗಿದಿರ್ಗೆ ಒಳ್ಳೆ ದಿವಸ, ಅಣ್ಣಂದಿರ್ಗೆ ಚೆನ್ನಾಗಿ ಬ್ಲೇಡ್ ಹಾಕೋದಕ್ಕೆ ಏನೇನ್ ಬೇಕೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ. ಅಂಡ್ ಹೌದು, ನಾವು ರಕ್ಷಾ ಬಂಧನ ಆಚರಿಸ್ತೀವಿ, ಬಟ್ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಏನಂತೀರಾ, ನಾವು ನಾಗರ ಪಂಚಮಿ ಮಾಡೋದು. ರಕ್ಷಾ ಬಂಧನ್ ಸ್ವಲ್ಪ ಕಡಿಮೆನೇನೆ. ನಾಗರ ಪಂಚಮಿ ಹಬ್ಬ ಮಾಡ್ತೀವಿ. ಹುತ್ತಕ್ಕೆ ತನಿ ಎರೆದು ಅದಾದ್ಮೇಲೆ ಅಣ್ಣಂಗೆ ಕಾಲ್ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಇದೆಲ್ಲ ಮಾಡ್ತಾ ಇರೋದು. ನನಗೆ ಗಿಫ್ಟ್ ಬೇಕು, ದಯವಿಟ್ಟು ಗಿಫ್ಟ್ ಕೊಡು ಅಂತ ಕೇಳಿ ಈಸ್ಕೊಂಡು ಈ ತರ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದನ್ನಂತ ಕರ್ದೇ ಇಲ್ಲ. ನಮ್ಮ ಅಣ್ಣನೂ ಅಷ್ಟೇ ನನ್ನ ಇವತ್ವರೆಗೂ ನಿರುಷಾ ಅಂತ ಕರ್ದಿಲ್ಲ. ವಿ ಹ್ಯಾವ್ ಎಷ್ಟು ಕ್ಲೋಸ್ ಆಗಿದ್ರು ಆ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ನಾನು ನಮ್ಮ ಅಣ್ಣನ ಅಣ್ಣ ಅಂತಾನೆ ಕರೆಯೋದು, ಅಂಡ್ ನಮ್ಮ ಅಣ್ಣ ನನ್ನ ಮುದ್ದಾಗಿ ಪಪಚಿ ಅಂತ ಕರೀತಾರೆ. ಸೊ ಸ್ವೀಟ್ ಆಫ್ ಹಿಮ್. ಹೇಳಿ, ನಾವೆಲ್ಲ ಹೇಗೆ ನಾಗರ ಪಂಚಮಿ ಮಾಡ್ತೀವಿ, ಏನ್ ಕತೆ? ಇವಾಗ ನಾಗರ ಪಂಚಮಿ ಏನೋ ಆಗೋಗಿದೆ, ರಾಖಿ ಹಬ್ಬ ಬರ್ತಿದೆ. ಇವಾಗ ನಾನು ರಾಖಿ ಕಟ್ಟಿದ್ರು ನೀವು ಗಿಫ್ಟ್ ಕೊಡ್ಬೇಕು. ಅಫ್ಕೋರ್ಸ್ ಎಸ್, ಕೊಡ್ಬೇಕು. ಅಕಸ್ಮಾತ್ ಕೊಟ್ರೆ ಏನ್ ಕೊಡ್ತೀರಾ? ನಿನಗೆ ಇಷ್ಟವಾದ ಸೀರೆ ಕೊಡ್ತೀನಿ. ನನ್ ಸೀರೆ ಅಂದ್ರೆ ತುಂಬಾ ಇಷ್ಟ. ನನ್ ಇಷ್ಟವಾದ ಸೀರೆ ಕೊಡ್ತಾರಂತೆ. ಅದಾದ್ಮೇಲೆ ಇನ್ನೇನ್ ಹೇಳೋದು? ತಂಗಿ ಬಗ್ಗೆ ಒಂದೆರಡು ಮಾತು. ಇನ್ಫಿನಿಟಿ. ವಾಟ್ 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 ಇನ್ಫಿನಿಟಿ? ಏನು ಅಂತ ವರ್ಣಿಸಕ್ಕಾಗಲ್ಲ. ಪರವಾಗಿಲ್ಲ, ಒಂದೆರಡು ಮಾತು. ಏನು ಅಂದ್ರೆ ಯಾವ ತರ ನಾನ್ ಏನು ತಂಗಿ ಅಂದ್ರೆ ಓಕೆ, ಒಂದ್ ವರ್ಡ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕು ಅಂದ್ರೆ, ಅಥವಾ ತಂಗಿ ಬಗ್ಗೆ ಟಾಕಟಿವ್ ಅಥವಾ ಇಷ್ಟನೋ ಏನೋ ಆತರ. ಥಿಂಕ್ ಥಿಂಕ್ ಥಿಂಕ್. ಇವಾಗ ಚಿನ್ನಗ್ ಮೈಕ್ ಕೊಟ್ರೆ ಪೇಜ್ ಪೇಜ್ ಗಟ್ಲೆ ಬರುತ್ತೆ. ಅವರೆಲ್ಲ ಊಟಕ್ಕೆ ಕಾಯ್ತಾ ಇದಾರೆ, ಬೇಗ. ತಂಗಿ ಅಂದ್ರೆ ನಿನಗೇನು? ತಂಗಿ ಅಂದ್ರೆ ನಮ್ಮ ಮನೆಯಲ್ಲಿ ಒಂಥರ ಪುಟ್ಟು ಮಗು ತರ ನೋಡ್ಕೋತೀವಿ. ನಮ್ ತಂಗಿನ ಪುಟ್ ಮಗು ತರ ಇಡ್ತಾರೆ. ಅಷ್ಟೇನಾ? ಅಷ್ಟೇ. ನಮ್ಮಣ್ಣ ತುಂಬಾ ಸೈಲೆಂಟ್, ವೆರಿ ಇಂಟ್ರೋವರ್ಟ್, ಏನು ಮಾತಾಡಲ್ಲ. ಅಂಡ್ ನನಗೂ ಅಷ್ಟೇ, ನಿಜವಾಗ್ಲೂ ಅವ್ರು ನನ್ನ ಪುಟ್ಟು ಮಗು ತರನೇ ನೋಡ್ಕೋತಾರೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಬ್ಲಸ್ ಟು ಹ್ಯಾವ್ ಸಚ್ ಅ ಬ್ರದರ್. ಈಸ್ ಲೈಕ್ ಮೈ ಸೆಕೆಂಡ್ ಫಾದರ್. ನನ್ನ ತುಂಬಾ ಏನಂತೀರಾ, ಜೋಪಾನ ಮಾಡಿ ನೋಡ್ಕೋತಾರೆ. ಅಂಡ್ ನಾನು ಶೂಟಿಂಗ್ ಇಂದ ಬಂದ್ ಕೂಡ್ಲೆ ನನ್ನ ಕಾರ್ವರೆಗೂ ಬಂದು ಆ ಲಗೇಜ್ ಎತ್ಕೊಳ್ಳೋದು ಇಂದ ಹಿಡಿದು ಬೆಳಗ್ಗೆ ನಾನು ಅಲ್ರಾಮ್ ಇಡಲ್ಲ. ನಾನು ನಾರ್ಮಲಿ ನಮ್ಮ ಅಣ್ಣನೇ ಬಂದು ಎಬ್ಬರ್ಸದ್ ನನ್ನ. ಅಷ್ಟು ಬ್ಯೂಟಿಫುಲ್ ಆಗಿ ನನ್ನ ನೋಡ್ಕೊಂಡಿದ್ದಾರೆ. ಮೇ ಬಿ ನನಗ್ ಮಗು ಆದ್ರೂ ನಮ್ಮ ಅಣ್ಣ ನನ್ನ ಪಾಪು ತರನೇ ನೋಡ್ಕೋತಾನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಎಸ್, ಈಗ ಲೆಟ್ಸ್ ಗೋ ಟು ಮೈ ತಮ್ಮ. ನನ್ನ ತಮ್ಮ, ಇವನು ಈಸ್ ಅನ್ ಆರ್ಟಿಸ್ಟ್, ದಿನಾಕರ್ ಗೌಡ ಅಂತ. ಹಾಯ್ ದಿನೋ. ಹಲೋ, ನಮಸ್ಕಾರ. ಆಕ್ಚುಲಿ ನಾವ್ ಇವನ್ನ ದಿನಾಕರ್ ಅಂತ ಎಲ್ಲ ಕರಿಯಲ್ಲ. ನಮ್ಮ ಅಣ್ಣ ಇವನ್ನ ಗುಂಗ್ರಿ ಅಂತ ಕರಿಯೋದು. ನಾನು ಪ್ರೀತಿಯಿಂದ ಚಿನ್ನು ಅಂತ ಕರಿತೀನಿ. ಇವತ್ತೆಲ್ಲ ಸೆಟ್ ಮಾಡಿದಾನೆ, ಇಲ್ಲಾಂದ್ರೆ ಅವ್ನು ಫುಲ್ ಗುಂಗ್ರಿನೇ ಅವನು. ಅಂಡ್ ಹ್ಯಾಪಿ ರಕ್ಷಾ ಬಂಧನ್. ಧನ್ಯವಾದಗಳು. ನೀನ್ ಹೇಳೋ, ಇವಾಗ ನನ್ನ ನಾಳೆ ರಾಖಿ ಕಟ್ರೆ ಏನ್ ಗಿಫ್ಟ್ ಕೊಡ್ತೀಯಾ ಅಕ್ಕಂಗೆ? ನಾನೇ ನೀಗ್ ಗಿಫ್ಟ್ ಆಗಿ ಸಿಕ್ಕಿರ್ಬೇಕಾದ್ರೆ ಗಿಫ್ಟ್ ಬೇಕಾ ಅಕ್ಕ? ನಾನು ಹೇಳಿಲ್ವಾ, ನಮ್ಮ ಅಣ್ಣ ಸಿವಿಲ್ ಇಂಜಿನಿಯರು, ಮಣ್ಣು ಜಲ್ಲಿ ಹತ್ರ ಕೆಲಸ ಮಾಡ್ತಾನೆ, ಡೈಲಾಗ್ ಹೊಡಿಯಕ್ ಬರಲ್ಲ. ಈ ನನ್ ಮಗಂದು ಆನ್ ಸ್ಕ್ರೀನ್ ಹೆಂಗ್ ಮಾತಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು. ಅದ್ ಬಿಟ್ಟು ಗಿಫ್ಟ್ ಕೊಡಕಂದ್ರೆ ಏನ್ ಕೊಡ್ತೀಯ? ನಮ್ಮ ಅಕ್ಕನೇ ಜೀವ, ನಮ್ಮ ಅಕ್ಕನೇ ದೈವ, ನಮ್ಮ ಅಕ್ಕನೇ ಸರ್ವಸ್ವ. ಹಂಗಿರ್ಬೇಕಾದ್ರೆ ಗಿಫ್ಟ್ ಎಲ್ಲ ಕೇಳಬಾರ್ದು. ಗಿಫ್ಟ್ ಕೇಳ್ಬೇಕಾದ್ರೆ ಆಲ್ರೆಡಿ ನನ್ನನ್ನು ನಾನೇ ಅರ್ಪಿಸ್ಕೊಂಡ್ಬಿಟ್ಟಿದೀನಿ. ಸೊ ಗಿಫ್ಟ್ ಬೇಕು ಅಂದ್ರೆ ಖಂಡಿತ ಕೇಳಿದ್ದನ್ನ ಕೊಡ್ಸಕ್ ನಾನು ರೆಡಿ ಆಗಿದ್ದೀನಿ. ನಮ್ಮ ಅಕ್ಕ ಕೇಳಲ್ಲ ಅಂತ ಗೊತ್ತು. ಖಂಡಿತ ಕೇಳಿದ್ರೆ ಖಂಡಿತ ಏನ್ ಬೇಕಾದ್ರೂ ಕೊಡಿಸ್ತೀನಿ.
ಡೆಫಿನೆಟ್ ಆಗಿ ನಾನು ಇವನ್ನ ಕೇಳ್ತೀನಿ, ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನೀವೆಲ್ಲ ವೀಕ್ಷಕರೇ, ಮನೆ ಮೀನಾಕ್ಷಿ ವೀಕ್ಷಕರು, ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ನ ನಾಳೆ ಚೆಕ್ ಮಾಡಿ. ನಾನು ಅವ್ನಿಗೆ ಏನಾದರೂ ಭರ್ಜರಿ ಗಿಫ್ಟ್ ಕೇಳ್ತೀನಿ. ಅಲ್ಲ, ಅಟ್ಲೀಸ್ಟ್ ಅವ್ನ ಕೈಯಲ್ಲಿ ಕೊಡ್ಸಕ್ ಆಗೋ ಅಂಥದ್ದೇ ಕೇಳ್ತೀನಿ. ಅವ್ನು ಕೊಡಿಸ್ತಾನ ಇಲ್ವಾ ಅಂತ ವಿಲ್ಸಿ. ಓಕೆ, ನೀನ್ ಹೇಳಪ್ಪ. ನಿರುಷಾ ಅಕ್ಕ ಅಂದ್ರೆ ಏನು ನಿನ್ಗೆ? ಲೈಕ್ ಹೆಂಗೆ ಅಂತ ಅಂದ್ರೆ ಅಕ್ಕ ಅಂದ್ರೆ ಅಕ್ಕ ಮಾತ್ರ ಅಲ್ಲ, ನಾನು ಮಮ್ಮ ಅಂತಾನೆ ಕರೆಯೋದು. ನನ್ಗೆ ಅಕ್ಕಂಗಿಂತ ಹೆಚ್ಚು ನಾನು ನೆನ್ಸ್ಕೊಂಡ ತಕ್ಷಣ ನಾನು ಏನಾದ್ರು ಅನ್ಕೊಂಡಿದ್ದು ಅದು ಆಲ್ರೆಡಿ ಆಗ್ಬಿಡ್ತದೆ. ಯಾಕೆಂದ್ರೆ ನಾನು ಕೇಳೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದನ್ನು ನಾನು ಕೇಳೋಕ್ಕಿಂತ ಮುಂಚೆನೆ ಬಂದಿರುತ್ತೆ. ನಾನು ಏನು ತಿನ್ಬೇಕು, ಏನು ತಿನ್ನಬಾರ್ದು ಪ್ರತಿಯೊಂದು ಗೊತ್ತಿರುತ್ತೆ. ಕೋಪ ಮಾಡ್ಕೊಂಡ್ರೆ ಫಸ್ಟ್ ಬಂದ್ಬಿಟ್ಟು ಐಸ್ ಕ್ರೀಮ್ ನಮ್ಮ ಮನೇಲಿ ಬಿದ್ದುಬಿಟ್ಟಿರುತ್ತೆ. ಸೊ ನನ್ನ ಎಷ್ಟು ಮುದ್ದಾಗಿ ನೋಡ್ಕೊತಾರೆ ಅಂದರೆ, ನನ್ನ ತಮ್ಮಂಗಿಂತ ಹೆಚ್ಚಾಗಿ ನನ್ನ ಮಗನ ಥರ ನೋಡ್ಕೊತಿದ್ರೆ ಅಷ್ಟೇ ಖುಷಿ ಇದೆ ನನಗೆ. ನನ್ನ ಅಕ್ಕನ ಕಂಡ್ರೆ ತುಂಬ ಲವ್ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 2 ಮಾತಾಡಿದ್ರು ನನ್ನ ತಮ್ಮ ಎಮೋಷ್ನಲ್ ಆಗಿ ಹತ್ತು ಬಿಡ್ತಾನೆ. ಇವಾಗ ಆಲ್ರೆಡಿ ಅವ್ನ ಕಣ್ಣಲ್ಲಿ ನೀರಿದೆ. ಎಸ್, ನನ್ನ ತಮ್ಮ ಅಂದ್ರೂ ಅಷ್ಟೇ ನಮಗೆ ತುಂಬಾ ಇಷ್ಟ. ಇದೊಂಥರ ನಮ್ಮನೇಲಿ ಒಂದು ಪೆಟ್ಟಿದೆ, ಭೀಮು ಅಂತ, ಪಗ್ಗು. ಅದಕ್ಕಿಂತ ಪೆಟ್ಟಿದು ಅಂತಾನೆ ಹೇಳ್ಬೋದು. ಇವನು ಅಷ್ಟೇ, ನಂಗೆ ತುಂಬಾ ಇಷ್ಟ. ನಾ ಇವ್ನ್ಗೆ ಹೆಂಗೆ ಹುಷಾರಿಲ್ಲ ಅಥವಾ ಏನೋ ಮತ್ತೊಂದು ಅಂತ ಅಂದ್ರೆ ನನಗದು ಗೊತ್ತಾಗುತ್ತೆ, ಸೆನ್ಸ್ ಆಗುತ್ತೆ. ನನಗೂ ಅಷ್ಟೇ ಏನೋ ಪ್ರಾಬ್ಲಮ್ ಅಥವಾ ಸೆಟ್ಟಲ್ಲಿ ಏನೋ ಒಂದು ಆಗಿದೆ ಅಂದ್ರೆ, ಪಾರಕ ನಿನ್ಗೆ ಯಾವ್ದಿದೆಲ್ಲ ಅಂತ ಅನ್ನೋದು. ನಮ್ಮಣ್ಣ ತುಂಬಾ ಸಾಫ್ಟು. ಹೌದಾ ಪಪ್ಪುಚ್ಚಿ, ಹೌದಾ, ಸರಿ ಬಿಡು, ಬೇಜಾರು ಮಾಡ್ಕೊಂಬೇಡ. ಇನ್ನೊಬ್ರ ಹತ್ರ ಹಂಗೆಲ್ಲ ಮಾತಾಡ್ಬೇಡ, ನೀನೇ ಸೈಲೆಂಟ್ ಆಗ್ಬಿಡು. ನೀನ್ ಯಾಕೆ ಜಗಳ ಮಾಡಕ್ ಹೋಗ್ತೀಯಾ? ಅವ್ರು ಜಗಳ ಮಾಡಿದ್ರು ನೀನ್ ಅದನ್ನ ಕೇಳಿಸ್ಕೋಬೇಡ ಅಂತಾನೆ. ನನ್ನ ತಮ್ಮ ಹಂಗಲ್ಲ. ಅಯ್ಯೋ, ಬಿಪ್ 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 ಹಂಗನ್ನ ಅವನು. ಬಿಪ್ 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 ಬಿಪ್. ನಾಳೆ ಇರೋ ನನ್ನ ಮಗನಿಗೆ ಮಾಡೋಣ. ನೀನ್ ಯಾಕೆ ಸುಮ್ಮನಾದೆ? ಬಾರಿಸ್ಬೇಕಿತ್ತು ಅವನಿಗೆ ಎತ್ಬಿಟ್ಟು. ನೀನ್ ಯಾಕಕ್ಕ ಸುಮ್ಮನಾದೆ? ಸೊ ಎರಡೂ ಈ ತರ ಏನಂತೀರಾ, ಆಪೋಸಿಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅಂಡ್ ಬ್ಲಸ್ ಟು ಹ್ಯಾವ್ ಸಚ್ ಅ ಕ್ವೈಟ್ ಬ್ರದರ್, ಬ್ಲಸ್ ಟು ಹ್ಯಾವ್ ಸಚ್ ಅ ನಾಟಿ ಬ್ರದರ್ ಟು. ಅಂಡ್ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಬ್ಯೂಟಿಫುಲ್ ಬ್ರದರ್ಸ್. ನಮ್ಮ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್.